ಪರವಾಗಿ ವೇದಿಕೆ ಮೇಲೆ ಆಶೀನರಾದಂಥ ಪ್ರೊಫೆಸರ್ ಕುರ್ಬರ್ ಅವರಲ್ಲಿ ಹಾಗೂ ಹಿರಣ್ಣನ ಸತ್ಯನವರಲ್ಲಿ ಹಾಗೂ ಅವರಿವರನ್ನದ ಇಲ್ಲಿವರೆಗೂ ತಮ್ಮ ಅನುಭವವನ್ನು ಹಂಚಿಕೊಂಡಂಥ ಎಲ್ಲ ಅನುಭವಿಗಳಲ್ಲೂ ತಮ್ಮೆಲ್ಲರಲ್ಲೂ ನನ್ನ ವಂದನೆಗಳನ್ನು ತಿಳಿಸುತ್ತೆ. ಸುಖ ಸ್ವರೂಪರು ಇಲ್ಲಿವರೆಗೂ ತಾವೆಲ್ಲ ಕೇಳಿದ್ವಿ. ನಾವು ಇದನ್ನು ಪ್ರತಿ ವರ್ಷ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರು ಅನ್ನಾರ. ಆದ್ರೂ ಕೂಡ ನಮಗೆ ಯಾಕೆ ಹೊಂದಾಕ ಒಂದು ನಮಗೆ ಇಚ್ಛೆ ಇಲ್ಲ. ಅದು ಹೊಂದಬೇಕನ್ನುವಂತ ಉತ್ಕಟ ಇಚ್ಛೆ ಅಧಿಕಾರಿಗೆ ಅಥವಾ ನಮ್ಮಲ್ಲಿ ಇಲ್ಲ. ಹೆಂಗಾಗೈತಿ ಅಂದ್ರೆ ಆಪಿನಂತೆ ಅದೇವ್ ನಾವು. ಹಳ್ಯಾಗ ಆಪು ಬೆಳೆದಿರ್ತೈತಲ್ಲ ಹಂಗದೇವ್ ನಾವು. ಅದು ಹೊಳಿ ನೀರು ಬಹಳ ಜೋರ್ ಬಂದಾಗ ಅದು ಬಗ್ತತಿ. ಅದು ಹೊಳಿ ಇರೋದ್ ಕೂಡಲೇ ಮತ್ತೆ ಎದ್ದು ನಿಂತ್ಬಿಡ್ತದೆ. ಹಂಗಾಗೈತಿ ನಮ್ಮ ಪರಿಸ್ಥಿತಿ. ಇದನ್ನ ಕೇಳುವಾಗ ಹೌದು ಹೊಂದಬೇಕು ಅನಿಸ್ತೈತಿ. ಮತ್ತೆ ಹೋದ ತಕ್ಷಣ ಆ ಕಡೆ ಹೋದ ತಕ್ಷಣ ಮಾಡ್ಕೊಂಡ್ರತೆ ಇನ್ನ ರಗಡ್ ಟೈಮ್ ಐತಿ. ಇನ್ನ ಬಾಳ ಐತಿ. ಇನ್ನ ಮಾಡ್ಕೊಂಡು ದಿನ ಬಾಳ ಅದಾವ. ಹೌದಲ್ರಿ? ಹಂಗಾಗೈತಿ ನಮ್ದು. ಇದನ್ನ ಹೊಂದಬೇಕನ್ನುವಂತ ಉತ್ಕಟ ಇಚ್ಛೆ ಒಳಗ್ ಕಡಿಬೇಕಲ್ಲ, ಹಟಬೇನೆ ಹತ್ತಬೇಕಲ್ರಿ. ಅಂದ್ರೆ ಮಾತ್ರ ಇದನ್ನ ಹೊಂದಕ್ ಸಾಧ್ಯ ಐತಿ. ಅಧಿಕಾರತ್ವವನ್ನು ಪಡೆದು ಬರ್ಬೇಕಲ್ಲ, ಸಾಧನ ಚತುಷ್ಟಯ ಸಂಪನ್ನತ್ವ ಗುಣ ಬಂದಿರ್ಬೇಕಲ್ಲ, ಅಂದ್ರೆ ಮಾತ್ರ ಇದು ಸಾಧ್ಯ ಐತಿ. ನಮಗದು ಇಲ್ಲ. ಅಧಿಕಾರಿಗಳಾಗಿಲ್ಲ. ನಾವು ಅಧಿಕಾರಿಗಳಾದ್ರೆ ಮಾತ್ರ ಇದನ್ನು ಹೊಂದಕ್ ಸಾಧ್ಯ ಐತಿ. ಅದಕ್ಕೆ ನಾವು ಅಧಿಕಾರತ್ವ ಪಡೆದ ಸಲುವಾಗಿರ ನಾವು ಪ್ರಯತ್ನ ಬೇಕಿದೆ. ಪ್ರಯತ್ನ ಇಲ್ಲ ಆಗುದಿಲ್ಲ. ಎಂದಿರ್ಪೇನು ನಿಜ ಸುಖದಲ್ಲಿ ಬಹುದು ಒಂದೋಗನ್ನೆಲ್ಲ ಅಳಿದುಳಿದು ಅನ್ನುವಂತ ಒಟಪೇನ್ ಹತ್ತೈತೆ ನಮಗೆ. ಇನ್ನ ವಿಷಯಗಳ ಅದನ್ನ ಗಳಿಸ್ಬೇಕು, ಅದನ್ನ ಹೊಂದಬೇಕು, ಅದರೊಳಗೆ ಸುಖ ಕಾಣಬೇಕು ಅನ್ನುವಂತ ಒಂದು ಮನೋಭಾವವನ್ನು ತಾಳಿ ಅದನ್ನ ಪಡ್ಯಾಕ ಹೊಂಟೇವ್ ನಾವು. ಅದನ್ನ ಪಡೆದು ಎಷ್ಟು ಸುಖಿಗಳಾಗಕ್ ಸಾಧ್ಯ ಐತಿ ಅನ್ನುವಂತ ವಿಚಾರ ಮಾಡಿ ಹಿಂದೆ ತಿರುಗಿ ನೋಡೋಲಿ ನಾವು. ಯಾವಾಗ ಹಿಂದೆ ತಿರುಗಿ ನೋಡ್ತೇವೆ ಅವಾಗ ವಿವೇಕ ಜಾಗೃತ ಆಕೈತಿ. ಬರೀ ನಮ್ಮ ಸಾಮಾನ್ಯ ಹಿತ ತಿಳುವಳಿಕೆ ಅಷ್ಟೇ ಐತಿ. ಅದು ಕೂಡ ಇವತ್ತ ಅದನ್ನು ಕಳ್ಕೊಂಡ್ ಬಿಟ್ಟೆವು. ಹೌದಲ್ರಿ? ಅದು ಐತನೋ ಈಗಾಗಲೇ ಹೇಳಿದ್ರು ಪ್ರೊಫೆಸರ್. ಮಂಗ್ಯಾಕ್ ಕಲ್ಲು ಹೋಗಿದ್ರದು ತಿರುಗಿ ನಿಂತು ನೋಡ್ತತಿ. ಯಾರು ಹೋಗದ್ರು ಎಲ್ಲ ಅದು ಹೆಂಗ ತಪ್ಪಿಸ್ಕೊಳಕ್ ಸಾಧ್ಯ ಐತಿ ಅಂತ ನೋಡಿ ಅದು ತಪ್ಪಿಸ್ಕೊಂತೈತಿ. ಅದು ಆದ್ರೆ ನಮಗಿವತ್ತ ವಿಷಯಗಳ ಸುಖ ಕೊಡುದಿಲ್ಲ, ದುಃಖ ಕೊಡ್ತಾವ ಅನ್ನೋದು ನೋಡ್ತೇವು, ಕಾಣ್ತೇವು. ನೋಡಿ ಕಂಡು ಮತ್ತ ಅದ್ರೊಳಗೆ ಅದಕ್ಕೆ ಹೇಳ್ತಾರ ಅವರು, ಕಂಡು ಕೇಳಿ ಮತ್ತೆ ಮೋಹಿಪರೆ ಬಲ್ಲವರಾಗಿದ್ರ ಮೋಹಕ್ಕೊಳಗಾಕಿದ್ದಿಲ್ಲ. ನಾವು ಬಲ್ಲವ್ರು ಆಗವಲ್ಲಿವಂತ ಮತ್ತ ಅದ್ರೊಳಗೆ ಎಂದಿನಂತೆ ಜೀವ ಭಾವದಾಗೆ ಇದ್ರ ಎಂತ ನಿಜ ನಿಗಮ ಗುರುವಿಂದ ಅರಿದೋಡು ಇನ್ನು ಮುಕ್ತಿ ಸುಖ ಸಾಧ್ಯವೇ? ಎಂದಿನಂತೆ ಜೀವ ಭಾವವಿರಲು. ಹೌದಲ್ರಿ? ಎಂತ ಮಹಾತ್ಮರ ಬಾಯಲಿದ್ದ ಕೇಳಿದ್ರೆ ಏನಾಗುತ್ತೆ? ಇನ್ನ ಎಲ್ಲೈತಿ ನಮ್ ದೃಷ್ಟಿ ಅಂತಂದ್ರೆ ಕೆಳಗೆ ಐತಿ. ಹದ್ದು ನಾಳೆ ಆಕಾಶದಾಗ ಹಾರಾಡಿದ್ರು ಕೂಡ ಅದ್ರ ದೃಷ್ಟಿ ಎಲ್ಲೈತಿ ಅಂದ್ರೆ ಕಳಕ ಮಹೋತ್ಸವದಲ್ಲೇ ಐತಿ. ಉಚ್ಚ ಮಟ್ಟದೊಳಗೆ ಐತಿ ಅಂದ್ರೂ ಕೂಡ ಅದು ಎಲ್ಲೈತಿ? ಅದರ ದೃಷ್ಟಿ ಹೀನದ ಕಡೆ ಐತಿ. ನಮ್ದು ಕೂಡ ಹಂಗೆ ಐತಿ ಪರಿಸ್ಥಿತಿ. ಅದಕ್ಕೆ ನಮ್ಮಲ್ಲಿ ಸುಧಾರಣೆ ಬರಬೇಕು. ಸುಧಾರಣೆ ಬರದ ಹೊರತು ಈ ಮನುಷ್ಯ ಜನ್ಮಕ್ಕೆ ಬೆಲೆ ಇಲ್ಲ. ತಪ್ಪು ಮಾಡೋದು ಸಹಜ ಐತಿ. ಆದ್ರೆ ತಪ್ಪನ್ನ ತಿದ್ದುಕೊಂಡು ನಡೆಯುವಂತ ಒಂದು ವಿವೇಚನಾ ಶಕ್ತಿಯನ್ನ ನಾವು ಬೆಳೆಸ್ಕೋಬೇಕಾಗೈತಿ. ಆಗುದರೆ ಅದು ಮನುಷ್ಯನ ಧರ್ಮದ. ತಪ್ಪು ಮಾಡೋದು ಸಹಜ. ಅದು ತಪ್ಪು ಮಾಡ್ಕೊಂತಾನ ಹೋಗೋದಿದು ಅಂತಂದ್ರ ಅಲ್ಲದು. ತಪ್ಪು ಮಾಡಿದ ಮೇಲೆ ಅದು ಮತ್ತೆ ಮರುಕಳಿಸದಂತೆ ಎಚ್ಚರದಿಂದ ನಡಿಬೇಕಾಗೈತಿ. ನಡ್ಕೊಂಡ ಮಾತ್ರ ನಾವು ಪಡ್ಕೊಂಡಕ್ ಸಾಧ್ಯ ಐತಿ. ನಾವು ನಡ್ಕೊಳ್ಳಿಲ್ಲ ಅಂದ್ರೆ ಪಡ್ಯಾಕ್ ಆಗುದಿಲ್ಲ. ಆ ಸುಖ ನನ್ನೊಳಗೆ ಇದ್ರೂ ಕೂಡ ಯಾಕೆ ಅದನ್ನ ಹೊಂದಾಕ್ ಆಗೋಲ್ಲ ಅಂತಂದ್ರೆ ನಾವು ಅತ್ತ ತಿರುಗಿ ಹೊಂತ ನೋಡೋಲ್ಲ. ಅದಕ್ಕೆ ಹೇಳ್ತಾರ ಅವರು, ನೋಡು ನೀನೇ ಪರೆ ಒಂದು ತತ್ವ ಗೂಡದೆ ವಿಲಕ್ಷಣವಾಗಿ ನಿಂತ ನೋಡಪ್ಪ. ಈ ಯಾಕೆ ಇದ್ರ ಕೂಡ ಬೆರಿಕೆಯಾಗಿ ನೋಡಾಕತ್ತಿ? ಈ ಶರೀರ ಕೂಡ ಯಾಕೆ ಬೆರಿಕೆಯಾಗಿ ನೋಡಾಕತ್ತಿ? ಎಂದ ನೀನು ಇದ್ರ ಕೂಡ ಬೆರಿಕೆಯಾಗಿ ನೋಡಿದ್ರೆ ಎಂದ ನೀ ಆ ಪರಮುಕ್ತಿ ಸುಖವನ್ನು ಹೊಂದಿ?
ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾನೆ ಮನುಜ ಎಂದು ಇದ್ರ ಮೇಲಿನ ಮೋಹವನ್ನು ಬಿಡೋದಿಲ್ಲ. ಹಂಗೆ ಇದ್ರ ಕೂಡ ಬೆರಕೆಯಾಗಿ ಇದರ ಕೂಡ ನಾವು ಒಡನಾಟ ಮಾಡ್ಕೊಂತ ಸುಖ ಸಿಗ್ಲಿ ಅಂದ್ರೆ ಯಾವಾಗ ಹೊಂದಕ್ ಸಾಧ್ಯ ಐತಿ? ಹೌದಲ್ಲ, ಸಿಗುದಿಲ್ಲ. ವಿಷಯ ಭೋಗದ ಒಡನಾಟದೊಳಗೆ ನಾ ಸುಖ ಕಾಣ್ತೇನೆ ಅಂದ್ರೆ ಇದು ಸಾಧ್ಯ ಐತಿ. ಅದ್ರ ಇಚ್ಛೆ ಏನೈತಿ? ಆ ಪರಮುಕ್ತಿ ಸುಖವನ್ನು ಹೊಂದಬೇಕನ್ನುವಂತ ಇಚ್ಛೆಯನ್ನ ವ್ಯಕ್ತ ಮಾಡಿ ಈ ಶರೀರ ಧಾರಣೆಯನ್ನು ಮಾಡ್ಕೊಂಡು ಬಂದು ನೀ ಎದಕ್ಕೆ ಕಾಲ ಕಳೆಯಕತ್ತಿ ಅಂತಂದ್ರ ವಿಷಯಕ್ಕಾಗಿನ ಕಾಲ ಕಳೆಯಕತ್ತಿ. ಮರ್ತ್ ಬಿಟ್ಟವ್ರು ನಾವು ಅದನ್ನು ಮರೆತು ಈ ವಿಷಯದಿಂದನ ವಿಷಯ ಸುಖನ ಕೊಡ್ತಾವ ಅಂತ ಅವನ ಬೆನ್ನತ್ತೇವು. ಶಬ್ದ ಸ್ಪರ್ಶ ಅವ್ರವ್ರ ಭಾವಕ್ಕೆ ಯಾವ್ದು ಸುಖ ಅನಿಸ್ತೈತೆ ಅದನ್ನ ಬೆನ್ನ ಹತ್ಕೊಂಡು ಹೊಂಟು ಬಿಟ್ಟೇವ್ ನಾವು. ಒಬ್ಬ ಶಬ್ದ ಬೇಕಾದ್ರೆ ಒಬ್ಬ ರೂಪ ಬೇಕಾಕೈತಿ, ಒಬ್ಬ ರೂಪ ಬೇಕಾದ್ರೆ ಒಬ್ಬ ಇನ್ನೊಬ್ಬ ರಸ ಬೇಕಾಕೈತಿ, ಇನ್ನೊಬ್ಬ ಅದು ಆ ಸ್ಪರ್ಶ ಬೇಕಾಕೈತಿ. ಹಿಂಗ ಒಬ್ಬೊಬ್ಬರ ಭಾವಕ್ಕನುಸಾರವಾಗಿ ನಾವು ಸುಖವನ್ನ ವಿಷಾದಿ ವಸ್ತುಗಳಲ್ಲಿ ಆರಿಸಿ ಹೊಂಟೇವು. ಆದ್ರೆ ಅದೇ ವಿಷಾದಿ ವಸ್ತುಗಳನ್ನ ಭೋಗಿಸ ಸುಖ ಸಿಕ್ತು ಏನಾಯ್ತು ಅನ್ನುವಂತ ವಿವೇಕವನ್ನ ನಾವು ಜಾಗೃತಗೊಳಿಸ್ಕೊಂಡಿಲ್ಲ. ಇವತ್ತು ಆ ವಿವೇಕವನ್ನು ಕಳ್ಕೊಂಡ್ಬಿಟ್ಟೇವ್ ನಾವು. ಹೌದಲ್ರಿ? ಇವತ್ತು ಎಲ್ಲವನ್ನು ನಾವು ಎಲ್ಲ ಸುಖ ಕೊಡ್ತಾವಂತ ಭೋಗ ಮಾಡಾಕತ್ತೇವು. ಯಾವ ಸುಖ ಕೊಟ್ಟೈತಿ ಅಂತ ತಿರುಗಿ ನೋಡೇ ಒಂದು ಇಲ್ಲ. ಇಂದ್ರಿಯ ಧರ್ಮಗಳನ್ನ ನಾವು ಮರ್ತು ಬಿಟ್ಟೇವೆ. ಯಾವಾಗ ಏನ್ ಹೇಳಿದ್ರಲ್ಲ ಪ್ರೊಫೆಸರ್, ಯಾವ ಟೈಮ್ದಾಗ ಏನ್ ಮಾಡ್ಬೇಕು, ಹೆಂಗೆ ಅದನ್ನ ಉಪಯೋಗ ಮಾಡ್ಬೇಕು ಅನ್ನುವಂತ ಪರಿಜ್ಞಾನನೂ ಕೂಡ ನಮಗಿಲ್ಲ. ಹೌದಲ್ಲ? ರೂಪ ಚಂದ ಕಾಣ್ತೈತೆ ಅಂತ ಹೇಳ್ಕೊಂಡು ಬರೀ ಅವಾಗ ಬ್ಲಾಕ್ ಅಂಡ್ ವೈಟ್ ಟಿವಿ ಇತ್ತು. ಇವತ್ತು ನಾವು ಇನ್ನಷ್ಟು ಚಂದ ಕಾಣ್ಲಿ ಅದು ಆ ರೂಪ ಇನ್ನಷ್ಟು ಚಂದ ಕಾಣ್ಲಿ ಅಂತ ಏನ್ ಮಾಡ್ಕೊಂಡಿವಿ, ಕಲರ್ ಬರ್ಲಿ, ರಂಜನೆ ಇರ್ಲಿ ಅದ್ರೊಳಗೆ ಅಂತ ತಿಳ್ಕೊಂಡು ಮತ್ತೆ ಈ ಕಲರ್ ಮಾಡ್ಕೊಂಡಿವ್. ಕಲರ್ ಟಿವಿ ಹೋಗಿ ಇವತ್ತ ಡಿಜಿಟಲ್ ಬಂತು, ಡಿಜಿಟಲ್ ಹೋಗಿ LED ಬಂತು, ಎಲ್ಲ ಆಗಿ ಈಗ ಏನ್ ಮಾಡಿವು? ಅದ ಸುಖ ಸಿಕ್ತಿ ಅಂತಂದ್ರೆ ಇಲ್ಲ. ಈಟ ಇದ್ದಿದ್ದು ಹೋಗಿ ಇಷ್ಟಿಷ್ಟು ದೊಡ್ಡ ಹಾಕೊಂಡು ಸುಖ ಸಿಕ್ತೀನು ಅಂತಂದ್ರೆ ಇಲ್ಲ. ಸುಖ ಅದ್ರೊಳಗೆ ಇಲ್ಲ. ಇದ್ದಿದ್ರೆ ಸಿಗ್ತಿತ್ತದು. ಸುಖ ಇರೋದು ನಿನ್ನೊಳಗೆ ಐತಿ. ಅದನ್ನ ಅನುಭವದಿಂದ ಕಾಣು ಮನುಷ್ಯ. ಯಾಕೆ ಸುಮ್ಮ ಇಂದ್ರಿಯಗಳ ಪ್ರಯತ್ನದೊಳಗೆ ತೊಡಗಿ ಈ ಶರೀರವನ್ನು ಹಾಳು ಮಾಡ್ಕೊಂತೆ? ಎಲ್ಲೇ ಹುಚ್ಚು ಮಾನವ, ನೀನು ಮತ್ತೆ ಬರ್ತೈತೆ ಅನ್ನೋ ಗ್ಯಾರಂಟಿ ಏನೈತಿ ಇದಕ್ಕೆ? ಮತ್ತೆ ಮನುಷ್ಯ ಜನ್ಮನ ಬರ್ತೈತೆ ಅನ್ನೋ ಗ್ಯಾರಂಟಿ ಏನೈತಿ? ಯಾಕೆ ನೀನು ಇದನ್ನ ವ್ಯರ್ಥ ಮಾಡ್ಕೊಂತಿ? ಹೇಳಿದ್ರಲ್ಲ ನಮ್ಮ ಗೌಡ್ರ, ಮನುಷ್ಯ ಶರೀರ ಶ್ರೇಷ್ಠ ಅನ್ನಕ್ಕೆ ಕೋಳಿ ತಿಂತೇವಂತನ ಶ್ರೇಷ್ಠ. ಅದು ಅರ್ಥ ಆಗೈತೋ ಇಲ್ಲ ಗೊತ್ತಿಲ್ಲ. ಎಲ್ಲರಿಗೂ ಕೇಳಿದ್ವು, ಅರ್ಥ ಆಗ್ತೋ ಇಲ್ಲ ಗೊತ್ತಿಲ್ಲ ನನಗೆ. ಅವ್ರು ಹೇಳಿದ ಉದ್ದೇಶ ಎಲ್ಲಾ ನನ್ನ ತಿಂದ್ರು ಏನಾಕೈತಿ, ಹಲ್ಲಿ ತಿಂದ್ರು ಏನಾಕೈತಿ, ಎಲ್ಲಾ ತಿನ್ಕೊಂತ ಬಂದ್ ಮನುಷ್ಯ ಶರೀರ ಶ್ರೇಷ್ಠ ಅನ್ನಕ್ಕೆ ಕೋಳಿ ತಿನ್ನೋದಕ್ಕೆ ಶ್ರೇಷ್ಠ ಅಂತ ಹೇಳಿದ್ರು ಅವ್ರು. ಅದಕ್ಕೆ ಶ್ರೇಷ್ಠ. ವಿಷಯ ಭೋಗಕ್ಕಾಗಿ ಶ್ರೇಷ್ಠತ್ವವನ್ನು ಪಡೆದಿಲ್ಲ. ಅಂತ ವಿಷಯ ಭೋಗವನ್ನು ಮಾಡೋದ ಅದರೊಳಗೆ ಸುಖ ಇದ್ದಿದ್ರ ಇದ್ಯಾಕೆ ಬೇಕಾಗಿತ್ತು ಕುತ್ಕೊಂಡು ಬೇಯಿಸ್ಕೊಂಡು ತಿನ್ನೋದು? ಎಲ್ಲಾ ಬಿಟ್ಟು ಬೀಕ್ಲ ತಿನ್ನಾಕತ್ತೇವ್ ನಾವು. ನುಸಿ ಹತ್ತಿದ ಜೋಳ ತಿಂತೇವು, ಬುರುಬುರು ಹತ್ತಿದ ಕಾಳು ತಿಂತೇವು. ಅದ್ರ ಅವಶ್ಯಕತೆ ಏನಿತ್ತು? ಎಲ್ಲಾ ಫಲವತ್ತಾದಂತ ಪಕ್ವಾದಂತ ಹಣ್ಣು ತಿಂದು ಹಾರಾಡಿದಿ. ಹೌದಲ್ರಿ? ಎಳೆ ಕಾಳು ಕೀಡಿಯಾಗಿ ಮೇದಿ. ಹೌದಲ್ರಿ? ಇದ್ಯಾಕೆ ಬೇಕಾಗಿತ್ತು? ಅಷ್ಟು ಸಹಜವಾಗಿ ಇದನ್ನ ಅವನ್ನೆಲ್ಲಾ ಪಡ್ಯಾಕ ನೀನು ಎಷ್ಟು ಕಷ್ಟಪಡ್ತೀನಿ, ಅವು ಯಾವ ಪಡಿತಾವು ಕಷ್ಟಪಟ್ಟು? ಯಾವೂ ಇಲ್ಲ. ನಿಸರ್ಗದತ್ತವಾಗಿ ಅವು ಶರೀರಕ್ಕೆ ಅನ್ನ ಹಾಕ್ಬೇಕಾಗೈತಿ. ಅನ್ನವನ್ನ ಎಷ್ಟು ಹಾಕ್ಬೇಕು ಅಷ್ಟು ಹಾಕ್ತಾವು, ಇದ್ದು ಜೀವಿಸ್ತಾವು, ಹೋಗ್ತಾವು. ನೀನು ಬಂದದ್ದು ಅದಕ್ಕಾಗಿ ಬಂದಿಲ್ಲ. ಬರೀ ಆಹಾರ ನಿದ್ರ ಭಯ ಮೈಥುನಕ್ಕಾಗಿ ಈ ಶರೀರ ಬಂದಿಲ್ಲ. ಬಂದದ್ದು ಆ ಪರಮುಕ್ತಿ ಸುಖವನ್ನು ಹೊಂದ ಸಲುವಾಗಿದ್ದ. ಅದು ನಿನ್ನೊಳಗೆ ಐತಿ ಅನ್ನೋದನ್ನ ತಿಳ್ಕೋ. ಅದಕ್ಕೆ ಅಧಿಕಾರತ್ವವನ್ನು ಪಡಿ, ಸಾಧನ ಚತುಷ್ಟಯ ಸಂಪನ್ನತ್ವ ಗುಣವನ್ನು ಪಡಿ. ವಿವೇಕ, ವೈರಾಗ್ಯ, ಶಮದಮಾದಿ ಚಾಟ್ಸತ್ವಂತ ಸಾಧನೆ, ಮುಮುಕ್ಷತ್ವ. ವಿವೇಕ ವೈರಾಗ್ಯಾದಿಗಳೇ ಇಲ್ಲ ನಮಗೆ. ಸಾಧನ ಮಾರ್ಗ ಹಿಡಿದು ಯಾವಾಗೇನು? ಕ್ಷಮೆ, ದಮೆ, ತಿತಿಕ್ಷೆ, ಸಮಾಧಾನ, ಶ್ರದ್ಧೆ, ಭಕ್ತಿ ಅಂತಕ್ಕಂಥ ಸಾಧನ ಮಾರ್ಗದೊಳಗೆ ನಾವು ಯಾವಾಗ ತೊಡದು? ವಿವೇಕಿದ್ದಾಗ ವಿವೇಕದ ತಳಹದಿ ಮೇಲೆ ವೈರಾಗ್ಯದ ಒಂದು ತಳಹದಿಯನ್ನು ಇಟ್ಕೊಂಡಾಗ ಸಾಧನೆ ಮಾಡಕ್ ಸಾಧ್ಯ ಐತಿ.
ಕ್ಷಮೆ, ದಮೆ, ತಿತಿಕ್ಷೆ, ಸಮಾಧಾನ, ಶ್ರದ್ಧೆ, ಭಕ್ತಿ ಅಂತಕ್ಕಂಥ 6 ಸಾಧನೆ ಮಾರ್ಗದೊಳಗೆ ತೊಡಗಿದಾಗ ಮುಮುಕ್ಷತ್ವ ಹೋದಾಕೈತಿ. ಯಾವಾಗ ಎಂದ ಆ ಸ್ಥಿತಿಯನ್ನು ಬಂದೇನಪ್ಪ ಎಂದ ನನ್ನ ನಿಜ ಸುಖದೊಳಗಿದ್ದೇನೆ ಅನ್ನುವಂತ ಒಂದು ಉತ್ಕಟ ಇಚ್ಛೆ ಉದಾಕೈತಿ. ಅವಾಗ ಗುರುಗಳ ಒಂದು ಹೇಳಿದಂತ ವಾಣಿಗಳನ್ನ ನಮಗ ನಾಟ್ತಾವ. ಇಲ್ಲ ಅಂದ್ರೆ ನಾಟುದಿಲ್ಲ. ಹೌದಲ್ರಿ? ಗ್ವಾಡಿ ಒಳಗ್ ಸುಣ್ಣ ಬಳದಾಗಿ ಗ್ವಾಡಿ ಮೇಲೆ ಏನ್ ಬೇಕಾದ್ರೂ ಬರೀಬಹುದು ನಾವು, ಅದು ಕಾಣ್ತತಿ. ಅದು ಗ್ವಾಡಿನ ಶುದ್ಧ ಇಲ್ಲ ಅಂದ್ರೆ ಅದ್ರೊಳಗೆ ಏನ್ ಬರೋದು ಕಾಣುದಿಲ್ಲ. ಹೌದಲ್ರಿ? ಆ ಗ್ವಾಡಿ ಹೆಂಗ ಇರ್ತೈತಿ ಹೆಂಗ ಕಾಣ್ತಾವ ನಮಗೆ. ಅದು ಉಪ್ಪು ತೆಗ್ಗು ಇತ್ತ ಉಪ್ಪು ತೆಗ್ಗು ಕಾಣ್ತಾವ ನಮಗೆ. ನಾವು ಬರ್ದಿದ್ದು ಚಿತ್ರ ಉಪ್ಪು ತೆಗ್ಗುನಂತೆ ಕಾಣ್ತೈತಿ. ಹಂಗೆ ನಮ್ಮ ಮನಸ್ಸು ಶುದ್ಧ ಆಗದ ಹೊರತು, ನಮ್ಮ ಒಳಗಿನ ಅಂತಃಕರಣ ಶುದ್ಧ ಆಗದ ಹೊರತು ನನ್ನ ನಿಜವನ್ನ ಅರಿಯಕ್ಕಾಗೋದಿಲ್ಲ. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕಾಗೈತಿ. ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ ಈ ಶರೀರದ ಉಪಯೋಗವನ್ನ ಪರಹಿತಕ್ಕಾಗಿ ಉಪಯೋಗ ಮಾಡಿಕೊಂಡು ನನ್ನ ಹಿತ ಅದ್ರೊಳಗೈತೆ ಅಂತ ತಿಳ್ಕೊಂಡು ಇದನ್ನ ಉಪಯೋಗ ಮಾಡ್ಕೋಬೇಕಾಗೈತಿ. ಯಾಕಂದ್ರೆ ಪರಹಿತಕ್ಕಾಗಿ ಉಪಯೋಗ ಮಾಡ್ಕೊಳೋದ್ರಿಂದ ನನಗ್ ಹಿತ ಆಗತ್ತೆ. ನಾನು ಏನ್ ಬಯಸಾಕತ್ತೀನಿ ಅದು ನನಗ್ ಸಿಗ್ಬೇಕಂದ್ರೆ ಇನ್ನೊಬ್ಬರಿಗೆ ಕೊಡ್ಬೇಕೋ ಬೇಡ? ನಾನು ಇನ್ನೊಬ್ಬರಿಗೆ ಕೊಡಲ್ಲ, ನನಗೆ ಅದು ಎಲ್ಲ ಇರ್ಲಿ ಅಂದ್ರೆ ಯಾವಾಗ ಸಿಗ್ತೈತಿ? ಕೊಟ್ಟಾಗ ಸಿಗ್ತೈತ್ರಿ, ಕೊಡಲ್ಲ ಸಿಗುದಿಲ್ಲ. ಅದಕ್ಕೆ ನಾನು ಸುಖ ಬೇಡಾಗತ್ತೀನಲ್ಲ, ನಾನು ಇನ್ನೊಬ್ಬರಿಗೆ ಸುಖದ ಅವ್ರಿಗೆ ಸುಖ ಆಗುವಂಗ ನಾನು ನಡ್ಕೊಂಡಾಗ ಮಾತ್ರ ನನಗ್ ಸುಖ ಆಗತ್ತೆ. ಅಂತ ಒಂದು ಪ್ರವೃತ್ತಿಯನ್ನ ನಾವು ಬೆಳೆಸ್ಕೋಬೇಕಾಯ್ತಿ ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ. ಇದು ಕಾಗಿ ಗುಬ್ಬಿಗತೆ ಬಂದು ಹೋಗಾಕ ಬಂದಿಲ್ಲ. ಇದು ಬಂದದ್ದು ಎದಕ್ಕೆ? ಆ ಪರಮುಖ್ಯ ಸುಖವನ್ನು ಒಂದು ಸಲುವಾಗಿದೆ. ಎಲ್ಲಾ ಮಹಾತ್ಮರು ಅನುಭವಗಳು ನಮಗ ಅದನ್ನ ತಿಳಿಸುವಂತ ಬಂದ್ರ ನಾವು ಅದನ್ನ ಬಿಟ್ಟೇವ್. ನಾವು ಇವತ್ತು ಏನ್ ಮಾಡಾಕತ್ತೇವ ಅಂದ್ರೆ ವಿಷಯದ ಸಂಪರ್ಕ ಮಾಡಿ ಸುಖವನ್ನು ಹೊಂದ್ತೇವು. ಆ ವಿಷಯಗಳು ಹೆಂಗದಾವು ಅನ್ನೋದನ್ನ ಹೇಳ್ತಾರಲ್ಲ, ಹೇಳಿದ್ರಲ್ಲ, ಆ ನಂಜು ಅರಿಸಿದ ಸವಿದೂಟ ಅಂತ. ವಿಷ ಮಿಶ್ರಿತ ಆಹಾರ ಐತದು. ಅದರಿಂದ ಸುಖ ನಿನಗೆ ಯಾವಾಗ ಸಿಗ್ಬೇಕು? ನೀನು ಸುಖ ಸಿಗ್ತೈತೆ ಅಂತ ಬೆನ್ನ ಹತ್ತಿದೆ ಅಂದ್ರ ಶರೀರ ಪತನ ಆಗ್ತೈತಿ. ಅದಕ್ಕೆ ವಿಷಯ ಭೋಗವನ್ನ ಮಿತಿಯಿಂದ ಅದನ್ನ ಶರೀರ ರಕ್ಷಣೆಗಾಗಿ ಅನ್ನಮಯ ಶರೀರ ಅನ್ನ ಏಟ್ ಹಾಕ್ಬೇಕು ಅಷ್ಟ್ ಹಾಕಿ ಇದನ್ನ ಎದಕ್ ಉಪಯೋಗ ಮಾಡ್ಕೋಬೇಕಾಯ್ತಿ ಅಂದ್ರೆ ನನ್ನ ನಿಜವನ್ನ ಅರಿವು ಸಲುವಾಗಿದ್ದ ಉಪಯೋಗ ಮಾಡ್ಕೋಬೇಕಾಯ್ತಿ. ಅದಕ್ಕೆ ನಾವು ಪ್ರಯತ್ನ ಮಾಡ್ಬೇಕಾಯ್ತಿ. ಪ್ರಯತ್ನ ಮಾಡೋದು ಹೊರತಿದು ತಾನಾಗೆ ಬರುದಿಲ್ಲ. ಯಾವ್ದೋ ಮಹಾತ್ಮ ಆಶೀರ್ವಾದ ಮಾಡ್ಲಿ, ಅವ ಆಶೀರ್ವಾದ ಮಾಡಿದ್ರೆ ನನ್ನ ಆಕೇತಿ ಅಂತಂದ್ರೆ ಇಲ್ಲ, ನನ್ನ ಪ್ರಯತ್ನ ಬೇಕು. ಯಾವ ಮಹಾತ್ಮನು ಆಶೀರ್ವಾದ ಮಾಡಕ್ ಬರ್ತೈತಿ ಅಂತ ಹೇಳಿಲ್ಲ. ಆಶೀರ್ವಾದ ಮಾಡಕ್ ಬರುದಿಲ್ಲ ಅದು. ಹೌದಲ್ರಿ? ಆಶೀರ್ವಾದ ಕೊಟ್ಟ ಮುಕ್ತಿ ಸಿಗ್ತೈತಿ ಅಂದ್ರೆ ಬರುದಿಲ್ಲ. ನನ್ನ ಪ್ರಯತ್ನವನ್ನು ಅವಲಂಬಿಸ್ಕೊಂಡೈತದ. ಅದಕ್ಕೆ ನಾವು ಪ್ರಯತ್ನವನ್ನು ಮಾಡಿದಾಗ ಅದು ಸಾಧ್ಯ ಐತಿ. ಅದಕ್ಕೆ ನಾವು ಪ್ರಯತ್ನಶೀಲರಾಗಬೇಕಾಗೈತಿ. ಅದಕ್ಕೆ ನಾವು ನಮ್ಮ ನಿಜದ ಒಂದು ಗುರಿ ಏನಿರ್ಬೇಕಂದ್ರೆ ನಾನು ಆ ಪರಮುಕ್ತಿಯ ಸುಖವನ್ನು ಕಂಡ ತೀರ್ತೇನೆ ಅನ್ನುವಂತ ನಾವು ಲಕ್ಷ್ಯವನ್ನು ಇರಿಸಿ ನಾವು ಅದರಂತೆ ನಡೆದದ್ದಾದ್ರೆ ಈ ಜನ್ಮ ಇಲ್ಲ, ಮುಂದಿನ ಜನ್ಮ ಇಲ್ಲ, ಮುಂದಿನ ಜನ್ಮಕ್ಕಾದ್ರೂ ಕೂಡ ಆ ಸ್ಥಿತಿಯನ್ನು ಪಡ್ಯಾಕ್ ಸಾಧ್ಯ ಆಗುದಿಲ್ಲ ಅಂತ ಎಲ್ಲಿ ಹೇಳಿಲ್ಲ. ಪ್ರತಿಯೊಬ್ಬ ಮಾನವರು ಇದನ್ನು ಹೊಂದಾಕ್ ಸಾಧ್ಯ ಐತಿ ಅಂತ ಹೇಳಿದ್ರು. ಮಾನವರು ಏಕೈಕ ಇದನ್ನು ಹೊಂದಾಕ್ ಸಾಧ್ಯ ಐತಿ. ಇತರ ಪ್ರಾಣಿಗಳಿಗೆ ಆಗುದಿಲ್ಲ, ಮನುಷ್ಯರಿಗೆ ಸಾಧ್ಯ ಐತಿ. ಆದ್ರೆ ಆ ಮನುಷ್ಯರೇ ಅಂತಾರ ಇರ್ಬೇಕಂದ್ರೆ ಅಧಿಕಾರಿಗಳು ಇರ್ಬೇಕು, ಅಧಿಕಾರತ್ವವನ್ನು ಪಡೆದಿರ್ಬೇಕು. ನಾವು ಅಧಿಕಾರತ್ವವನ್ನು ಪಡಿ ಸಲುವಾಗಿದ್ದನ್ನು ನಮ್ಮ ಪ್ರಯತ್ನ ನಡೀಲಿ. ಅಂತ ಒಂದು ಸುಗಮವಾದಂತ ದಾರಿಗಳನ್ನು ಸಾಗಿ ಈ ಜನ್ಮವನ್ನು ಸಾರ್ಥಕಗೊಳಿಸೋಣ ಅಂತ ಹೇಳಿ ನಾನು ಒಂದು 2 ಮಾತನ್ನು